ಒಂದರಿಂದ ದೇಶದಲ್ಲಿ ಎಲ್ಲ ಕಾಸ್ಟ್ಲಿ ಗ್ಯಾಸ್ ಬಳಸೋ ಹಾಗಿಲ್ಲ, ಕರೆಂಟ್ ಉರಿಸೋ ಹಾಗಿಲ್ಲ. ಎಕ್ಸ್ಟ್ರಾ ATM ನಲ್ಲಿ ಹಣ ಬಿಡಿಸೋದಕ್ಕೂ ಇನ್ಮೇಲೆ ಶುಲ್ಕ ಹೆಚ್ಚಳ ಆಗುತ್ತೆ. ATM ನಲ್ಲಿ ಹಣ ಬಿಡಿಸೋದಕ್ಕೂ ಇನ್ಮೇಲೆ ಶುಲ್ಕ ಹೆಚ್ಚಳ. ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಆಗ್ತಾ ಇದೆ. ಕೆಲ ಖಾಸಗಿ ಬ್ಯಾಂಕ್ಗಳ ಬಡ್ಡಿ ದರದಲ್ಲೂ ಏರಿಕೆಯಾಗಲಿದೆ. ಮೇ ಮೊದಲ ವಾರದಿಂದಲೇ ವಿದ್ಯುತ್ ದರ ಏರಿಕೆಯಾಗುತ್ತೆ. ಮೇ 1ರಿಂದ 10 ಅತಿ ಮುಖ್ಯ ಬದಲಾವಣೆಗೆ ಸಜ್ಜಾಗಿ. ಮೇ 1ರಿಂದ 10 ಅತಿ ಮುಖ್ಯ ಬದಲಾವಣೆಗೆ ನಾವೆಲ್ಲ ಸಜ್ಜಾಗಬೇಕಾಗಿದೆ. ಏನು ಬದಲಾಗುತ್ತೆ ಹಾಗಾದ್ರೆ? ಯಾವೆಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ? 1, LPG ಬುಕ್ಕಿಂಗ್ ನಿಯಮ ಚೇಂಜ್ ಆಗುತ್ತೆ. ಯಾವ ರೀತಿ? ನಗರ ಪ್ರದೇಶಗಳಲ್ಲಿ 25 ದಿನಗಳ ನಂತರ ಹೊಸ ಸಿಲಿಂಡರ್ ಅನ್ನ ಬುಕ್ ಮಾಡಬೇಕು. ಗ್ರಾಮೀಣ ಪ್ರದೇಶಗಳು ಅಂತ ಬಂದ್ರೆ 45 ದಿನಗಳಿಗೆ ಹೊಸ ಸಿಲಿಂಡರ್ ಅನ್ನ ಬುಕ್ ಮಾಡಬೇಕು. ಮೊಬೈಲ್ OTP ಕೊಟ್ಟರೆ ಮಾತ್ರ ಸಿಲಿಂಡರ್ ಸಿಗುತ್ತೆ. ಉಜ್ವಲ ಸಿಲಿಂಡರ್ಗೆ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯವಾಗಿರುತ್ತೆ. ಏನೋ ಪೈಪ್ ಗ್ಯಾಸ್ ಸಂಪರ್ಕ ಇದ್ರೆ LPG ಸಿಲಿಂಡರ್ ಸಿಗೋಲ್ಲ. ಮೇ 1ರಿಂದ LPG ದರ ಏರಿಕೆಯಾಗುವಂತ ಸಾಧ್ಯತೆ ಕೂಡ ಇದೆ. ಎರಡನೇದು, ATM ವಹಿವಾಟು ಶುಲ್ಕ ಏರಿಕೆಯಾಗುತ್ತೆ. ಮೇ 1ರಿಂದ ಬ್ಯಾಂಕ್ ಗ್ರಾಹಕರ ATM ವಹಿವಾಟು ಶುಲ್ಕ ಏರಿಕೆಯಾಗುತ್ತೆ. ಮಿತಿ ಮೀರಿದ ಪ್ರತಿ ವಹಿವಾಟಿನ ಮೇಲೆ 23 ರೂಪಾಯಿ ಹೆಚ್ಚುವರಿ ಶುಲ್ಕವನ್ನ ಏರಿಕೆ ಮಾಡಲಾಗಿದೆ. ಮೊದಲಿದ್ದ 21 ರೂಪಾಯಿಯಿಂದ 23 ಅಂದ್ರೆ 2 ರೂಪಾಯಿ ಏರಿಕೆ ಆಗುತ್ತೆ. ಇನ್ನು ಮೂರನೇದಾಗಿ UPI ಪಾವತಿ ನಿಯಮ ಬದಲಾವಣೆ ಆಗುತ್ತೆ. 2,000ಕ್ಕಿಂತ ಹೆಚ್ಚಿನ ಮೊತ್ತದ ವಹಿವಾಟಿಗೆ ಶುಲ್ಕ ಪಾವತಿ ಮಾಡಬೇಕು. ಫೋನ್ ಬದಲಿಸಿದಾಗ UPI ಸಕ್ರಿಯ ಮಾಡೋದಕ್ಕೆ ಹೆಚ್ಚಿನ ಭದ್ರತಾ ಕ್ರಮವನ್ನು ಕೂಡ ಅನುಸರಿಸಬೇಕಾಗುತ್ತೆ. ಇನ್ನು 4ನೇ ನಿಯಮ ಅಥವಾ 4ನೇದು ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್ ನಿಯಮ ಬದಲಾಗುತ್ತೆ. ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್ ಸೈಕಲ್ ಒಮ್ಮೆ ಮಾತ್ರ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಲೇಟ್ ಪೇಮೆಂಟ್ ಶುಲ್ಕ 15% ಇತ್ತು, ಇನ್ನು ಮುಂದೆ ಅದು 20% ಆಗುತ್ತೆ. ಈಗ 20%ಗೆ ಏರಿಕೆ ಆಗಿದೆ. ಇನ್ನು 5ನೇದು, ಇಂಧನ ಬೆಲೆ ಏರಿಕೆ ಸಾಧ್ಯತೆ. ಇದ್ರ ಬಗ್ಗೆ ಸಹಜವಾಗಿ ಎಲ್ಲರ ಗಮನಕ್ಕೂ ಕೂಡ ಇದ್ದೇ ಇರುತ್ತೆ. ಈಗ ಯಾಕೆ ಅಂತ ಅಂದ್ರೆ ಹಾರ್ಮೋಸ್ ಮುಚ್ಚಿದ ಪರಿಣಾಮ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ದರ ಏರಿಕೆ ಮಾಡಿಲ್ಲ ಸರ್ಕಾರ, ಬಟ್ ಒಂದು ಸಾರಿ ಫಲಿತಾಂಶ ಬರಲಿ, ಅದಾದ ನಂತರ ಗೊತ್ತಾಗುತ್ತೆ. ಮೇ ಮೊದಲ ವಾರದಿಂದಲೇ ದರ ಏರಿಕೆ ಆರಂಭ ಆಗುತ್ತೆ. ದರ ಏರಿಕೆ ಇಲ್ಲ ಅಂತ ಇದೆ ಸರ್ಕಾರ, ಹಾಗಾದ್ರೆ ಮುಂದೇನು ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಕಾದ್ ನೋಡ್ಬೇಕು. ದರ ಏರಿಕೆ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ, ಬಟ್ ಇದನ್ನ ಹೆಂಗೆ ಸರಿದೂಗಿಸ್ಕೊಂಡು ಹೋಗುತ್ತೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇದರ ಜೊತೆಗೆ ಇನ್ಶೂರೆನ್ಸ್ ಪ್ರೀಮಿಯಂ ದರ, ವಿಮಾ ಕಂಪನಿಗಳ ದರ ಪರಿಷ್ಕರಣೆಗೆ IRDAI ಅನುಮತಿ ಬೇಕು. ಇನ್ನು ಥರ್ಡ್ ಪಾರ್ಟಿ ಮತ್ತು ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಏರಿಕೆಯಾಗುತ್ತೆ. ಸುಮಾರು 5%ನಿಂದ 10%ನಷ್ಟು ಪ್ರೀಮಿಯಂ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಅದಾದ ನಂತರ ಉಳಿತಾಯ ಖಾತೆ ಬಡ್ಡಿ ದರದಲ್ಲೂ ಕೂಡ ಏರಿಕೆ ಕಾಣಬಹುದು. ಆಕ್ಸಿಸ್ ಜೊತೆಗೆ HDFC ಸೇರಿದಂತೆ ಹಲವು ಖಾಸಗಿ ಬ್ಯಾಂಕ್ಗಳ ಬಡ್ಡಿ ದರ ಏರಿಕೆಯಾಗುತ್ತೆ. ಜೊತೆಯಲ್ಲೇ ಉಳಿತಾಯ ಖಾತೆಗಳ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಏರಿಕೆಯಾಗುತ್ತೆ. ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಆದ್ರೆ ಹೆಚ್ಚಿನ ದಂಡದ ಹೊರೆಯನ್ನ ಹೊರಲೇಬೇಕಾಗುತ್ತೆ. ಎಷ್ಟು ದಿನಗಳ ಕಾಲ 500 ರೂಪಾಯಿ ಇಡಬೇಕಾಗಿತ್ತು, ಇಲ್ಲ ಅಂತಂದ್ರೆ 1000, 2000 ಇಡಬೇಕಾಗಿತ್ತು. ಬಟ್ ಇನ್ ಮುಂದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲದರ ಜೊತೆಗೆ ಈಗ KYC ಕಡ್ಡಾಯ ನಿಯಮ. ಹೂಡಿಕೆ ವೇಳೆ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಕಡ್ಡಾಯವಾಗಿ ಬೇಕೇ ಬೇಕು. ಮ್ಯೂಚುವಲ್ ಫಂಡ್ SIPಗೆ ಅನ್ವಯ ಆಗುತ್ತೆ. KYC ಇಲ್ಲ ಆದ್ರೆ ಪ್ರೀಮಿಯಂ ಕಟ್ಟಲಾಗದು. ಹಣ ಹಿಂಪಡೆಯೋದಕ್ಕೂ ಅಡ್ಡಿ ಎದುರಾಗಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಮೇ 1 ನಿಜಕ್ಕೂ ಕೂಡ ಗ್ರಾಹಕರಿಗೆ ಅರಗಿಸಿಕೊಳ್ಳೋದಕ್ಕಾಗಲ್ಲ ಅಂತ ಕಾಣಿಸುತ್ತೆ ಎಲ್ಲ ಬದಲಾವಣೆ. ಈ ಬದಲಾವಣೆ ಯಾಕೆ ಅಂತ? ರಾಮ್, ಕೇಂದ್ರ ಸರ್ಕಾರ ಮತ್ತೆ ಹಲವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಮತ್ತೆ
RBI ನ ಒಂದು ಸಹಯೋಗದೊಂದಿಗೆ ಮಾಡ್ತಿರುವಂತ ಬದಲಾವಣೆ ಇದು. ಇದರಲ್ಲಿ ಕೆಲವು ಸರಕು ಮತ್ತು ಸೇವೆಗಳ ದರ ಹೆಚ್ಚಳ ಆಗ್ತಿದೆ. ಇನ್ನು ಕೆಲವೊಂದು ಸೇವೆಗಳ ಒಂದು ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಜೊತೆಯಲ್ಲೇ ಒಂದು ಸುಧಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಗ್ರಾಹಕರಿಗೆ ಕೆಲವು ರಿಲೀಫ್ ಗಳನ್ನು ಕೂಡ ನೀಡಲಾಗ್ತಿದೆ. ಮೊದಲಿಗೆ ಹೇಳ್ಬೇಕಂದ್ರೆ LPG ಬುಕಿಂಗ್ ನ ನಾವು ಏನು ನಗರ ಪ್ರದೇಶಗಳಲ್ಲಿ ಈಗ ಒಂದು ಸಿಲಿಂಡರ್ ಬುಕ್ ಮಾಡಿದ್ವಿ ಅಂದ್ರೆ ಇನ್ನು 25 ದಿನಗಳ ನಂತರ ಅಷ್ಟೇ ಹೊಸ ಸಿಲಿಂಡರ್ ಬುಕ್ ಮಾಡಕ್ ಸಾಧ್ಯ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನ ಬೇಕೇ ಬೇಕು ಒಂದು ಪ್ರತಿ ಹೊಸ ಸಿಲಿಂಡರ್ ಬುಕ್ ಮಾಡೋದಕ್ಕೆ. ಮತ್ತೆ ಉಜ್ವಲ ಸಿಲಿಂಡರ್ ಬಯೋಮೆಟ್ರಿಕ್ ನ ದೃಢೀಕರಣ ಕಡ್ಡಾಯ ಮಾಡಿದ್ದಾರೆ. ಮತ್ತೆ ಮೊಬೈಲ್ ಅಲ್ಲಿ OTP ಕೊಟ್ರೆ ಮಾತ್ರ ಸಿಲಿಂಡರ್ ಸಿಗೋದು ಅನ್ನೋದು ಈಗಾಗಲೇ ಜಾರಿಯಲ್ಲಿದೆ. ಅದು ಮೇ 1ರಿಂದ ಅಧಿಕೃತವಾಗಿ ಕಡ್ಡಾಯ ಆಗುತ್ತೆ. ಮತ್ತೆ ಗ್ಯಾಸ್ ಪೈಪ್ ಲೈನ್ ಸಂಪರ್ಕ ಯಾರು ಇರ್ತಾರೆ, ಮನೆಗೆ ಪೈಪ್ ಲೈನ್ ಮೂಲಕ ಗ್ಯಾಸ್ ತಗೊಂಡಿರ್ತಾರೆ, ಅವ್ರಿಗೆ LPG ಸಿಲಿಂಡರ್ ಸಿಗೋದಿಲ್ಲ. ಜೊತೆಗೆ ಮೇ 1ರಿಂದ LPG ಸಿಲಿಂಡರ್ ದರ ಏರಿಕೆ ಕೂಡ ಆಗುವಂತ ಸಾಧ್ಯತೆಗಳಿದಾವೆ. ಇವಿಷ್ಟೇ ಅಲ್ಲ, ATM ಶುಲ್ಕ, ವಹಿವಾಟು ಶುಲ್ಕ ಏನಿದೆ ಅದನ್ನ ಹೆಚ್ಚಳ ಮಾಡ್ಲಾಗ್ತಾ ಇದೆ. ಮತ್ತೆ UPIಗೆ ನಾವೇನು ಇದುವರೆಗೂ 1 ಲಕ್ಷ ರೂಪಾಯಿ ಹೊರಗಡೆ 1 ಲಕ್ಷ ರೂಪಾಯಿ ಒಳಗೆ ಯಾವುದೇ ರೀತಿಯಾದಂತ ವಹಿವಾಟು ಮಾಡಿದ್ರು ಅದಕ್ಕೆ ಶುಲ್ಕ ಇರಲಿಲ್ಲ. ಇವಾಗ ಅದಕ್ಕೆ 2,000 ರೂಪಾಯಿಗಿಂತ ಮೇಲ್ಪಟ್ಟ ವಹಿವಾಟಿಗೆ ಶುಲ್ಕ ಬೀಳೋ ಸಾಧ್ಯತೆ ಇದೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಲೇಟ್ ಪೇಮೆಂಟ್ ಶುಲ್ಕ ಏನಿದೆ ಅದು 15% ಇಂದ 20%ಗೆ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಒಂದು ಇಂಧನ ದರ ಏರಿಕೆ ಸದ್ಯಕ್ಕಿಲ್ಲ ಅಂತಾನೆ ಸರ್ಕಾರ ಹೇಳ್ತಿದೆ. ಆದ್ರೆ ಮೇ ಮೊದಲ ವಾರದಿಂದನೇ ಅಂದ್ರೆ ಚುನಾವಣೆ ಮುಗಿದ ನಂತರ ದರ ಏರಿಕೆ ಆಗೋ ಸಾಧ್ಯತೆಗಳಿದಾವೆ. ಮತ್ತಿನ್ನ ಥರ್ಡ್ ಪಾರ್ಟಿ ಮತ್ತೆ ಟರ್ಮ್ ಇನ್ಶೂರೆನ್ಸ್ ನ ಪ್ರೀಮಿಯಂ ಏನಿದೆ ಅದ್ರ ಶುಲ್ಕ ಏರಿಕೆ ಆಗುವಂತ ಸಾಧ್ಯತೆ ಇದೆ, ಸುಮಾರು 5% ನಿಂದ 10%. ಆದ್ರೆ ಇದು ಹೆಲ್ತ್ ಇನ್ಶೂರೆನ್ಸ್ಗೆ ಅಪ್ಲೈ ಆಗೋದಿಲ್ಲ. ಇನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೊಂದು ನಮ್ಮ ಹಣ ಇರುತ್ತೆ ಅದರ ಒಂದು ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಅದು ಕೂಡ ಖಾಸಗಿ ಬ್ಯಾಂಕ್ಗಳಲ್ಲಿ, ಆಕ್ಸಿಸ್ ಮತ್ತೆ HDFC ಬ್ಯಾಂಕ್ಗಳಲ್ಲಿ. ಇನ್ನು KYC ನಿಯಮ ಏನಿದೆ ಅದು SIP ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಆ ಒಂದು ಇನ್ಶೂರೆನ್ಸ್ ಪಾಲಿಸಿಗಳನ್ನ ಮಾಡಿಸಿರೋಂಥವ್ರು ಅವರ ಪ್ಯಾನ್ ಮತ್ತೆ ಆಧಾರ್ನ ಕಡ್ಡಾಯವಾಗಿ ಲಿಂಕ್ ಮಾಡಿರ್ಬೇಕಾಗತ್ತೆ. ಅದು ಒಂದು. ಮತ್ತೆ ಆದಾಯ ತೆರಿಗೆ ರಿಟರ್ನ್ಸ್ ಏನಿದೆ ಅದಕ್ಕೆ ಫೈಲಿಂಗ್ ಪೋರ್ಟಲ್ ನ ಹೊಸದಾಗಿ ಅದನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಅದರಿಂದಾಗಿ ನಮ್ಮ ರೀಫಂಡ್ ಪ್ರಕ್ರಿಯೆ ಮತ್ತೆ ಒಂದು IT ರಿಟರ್ನ್ಸ್ ಸುಲಭ ಆಗಲಿದೆ. ಇನ್ನ ಕೊನೆಯದಾಗಿ ಹೇಳ್ಬೇಕಂದ್ರೆ ಏನೊಂದು ಡಿಜಿಟಲ್ ಒಂದು ಆಪ್ಗಳ ಮೂಲಕ ಲೋನ್ ಪಡಿತಾರೆ ಆ ಗ್ರಾಹಕರಿಗೆ ಏನೊಂದು ಸಾಲದ ಅಸಲು, ಬಡ್ಡಿ ಮತ್ತೆ ಗುಪ್ತ ಶುಲ್ಕಗಳನ್ನ ವಿವರಗಳನ್ನ ಸಂಪೂರ್ಣವಾಗಿ ಹೇಳ್ಬೇಕು ಅಂತ ನಿಯಮ ಮಾಡಿದ್ದಾರೆ. ಈ ಮೂಲಕ ಆಪ್ ಸಾಲದ ವಂಚನೆ ತಡೆಯೋದಕ್ಕೆ ಮತ್ತೆ ಗ್ರಾಹಕರಿಗೆ ರಕ್ಷಣೆ ಸಿಗಕ್ಕೆ ಒಂದು ಹೊಸ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.